ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಕಣಜ ಮಾಲಿಕೆಯಲ್ಲಿ ಆಯ್ದ ಕೆಲ ಕಾದಂಬರಿಗಳು, ಕಥೆಗಳು ನಿಮಗಾಗಿ ಪ್ರಸಾರವಾಗುತ್ತಿವೆ. ಮಂಗಳವಾರ, ಗುರುವಾರ ಹಾಗೂ ಶನಿವಾರಗಳಂದು ಚಾಚೂ ತಪ್ಪದೆ ವೀಕ್ಷಿಸಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಅಮರ ಪ್ರೇಮದ ಮಧು 59 ನಿಕೃಷ್ಟ ಎಸ್ಎಲ್ಸಿ ಫೇಲ್ ಆದ 3 ಚುರುಕಾದ ಹುಡುಗಿರು ಸೇಲ್ಸ್ ಗರ್ಲ್ ಆಗಿ ಈ ಅಂಗಡಿ ಕೆಲಸಕ್ಕೆ ಬಂದಿದ್ದಾರೆ. ಅವರಿಗೆ 600 ರು ಕೊಡ್ತೀನಿ. ಶೀನು ಜೊತೆ ಬಾಂಬೆಗೆ ಹೋಗಿ ಅಭ್ಯಾಸ ಇರು ವೆಂಕಟೇಶ್ ಅನ್ನೋ ಕೆಲಸಗಾರ ಒಬ್ಬ ಹೋಗಿ ಮಾಲುತ್ತಾನೆ. ನನ್ನ ತಮ್ಮ ಅವನ ಇಬ್ಬರು ಅಳಿಯಂದಿರು ಬೇರೆ ಊರಿನ ಏಜೆನ್ಸಿಗಳಿಗೆ ಕಾಗದ ಬರೆಯೋದು, ಅಲ್ಲಿನ ಪ್ರತಿನಿಧಿಗಳು ಮಾಲು ತಂದಾಗ ಅವರೊಂದಿಗೆ ಮಾತುಕತೆ, ಹಣಕಾಸಿನ ಚೆಕ್ ವ್ಯವಹಾರ ಎಲ್ಲ ನೀನು ನೋಡಿಕೊಳ್ಳಬೇಕು ಎಂದು ಕೆಲಸದ ಬಗ್ಗೆ ವಿವರಣೆ ನೀಡಿದರು. ಆಗಲಮ್ಮ, ನೀವು ಹೇಳಿದ ಎಲ್ಲಾ ಕೆಲಸಗಳನ್ನು ದಕ್ಷತೆಯಿಂದ ಮಾಡ್ತೀನಿ ಎಂದಳು ಮಧುಮತಿ. ಅಷ್ಟು ಹೊತ್ತಿಗೆ ಪದ್ಮಾವತಿ ಬಂದು, ಅತ್ತಿಗೆ ಆ ಮನೆಗೆ ಹೋಗಿ ಬದ್ದೀನಿ. ನಳಿನಿ ಫೋನ್ ಮಾಡಿದ್ದಳು. 5 ಗಂಟೆಗೆ ಮೋಹನ್ ರೇಷ್ಮೆ ಸೀರೆಗಳು ತಾನೆ, ಸೀರೆ ಆರಿಸುವಾಗ ನೀನು ಇರಮ್ಮ ಅಂತಾಳೆ ಎಂದರು. ವಂಜಮ್ಮ ಅಸಮಾಧಾನದಿಂದ, ಈಗ ನೀನು ಹೊರಟರೆ ಗತಿಯೇನೇ ಪದ್ಮ, ರಾಜು ಬಂದಿದ್ದಾನೆ. ರಾತ್ರಿಗೆ ಬಿಸಿಬೇಳೆ ಹುಳಿ ಅನ್ನ, ಗಸಗಸೆ ಪಾಯಸ, ಉಪ್ಪೇರಿ ಎಲ್ಲ ಅವನಿಗಿಷ್ಟವಾದ ಅಡಿಗೆ ಮಾಡ್ಕೊಳ್ಳಿದ್ದೆ ಎಂದಳು. ಇಲ್ಲ ಅತ್ತಿಗೆ, ಈಗ ಫೋನ್ ಮಾಡಿದರೂ ಹೋಗದೇ ಇದ್ದರೆ ನಳಿನಿ ಕೋಪ ಮಾಡ್ಕೋತಾಳೆ. ಮಳೆ ನಿಂತರೂ ಮರದ ಹನಿ ನಿಲ್ಲಲಿಲ್ಲ ಅಂತ ನಿಂದೆ ನಮ್ಮ ಅವಸ್ಥೆ. ಅವರಂಗಡಿ ಕೆಲಸ ಬಿಟ್ಟಿದ್ದಾಯಿತು, ಅವರ ಮನೆ ಖಾಲಿ ಮಾಡಿದ್ದು ಆಯಿತು. ಇನ್ನು ಅವರ ಮನೆ ಉಳಿಗದಾಳಾಗೆ ನೀನು ಎಷ್ಟು ದಿನ ಇತ್ತಿ ಎಂದಳು. ಇಲ್ಲವೇ ಅತ್ತಿಗೆಗೆ ಜ್ವರ ಬಂದಿತ್ತು, ಅದಕ್ಕೆ 4 ದಿನ ಇದ್ದೆ ಎಂದೆ. ಮನೇಲಿ ಮದುವೆಯ ಕೆಲಸ ಕಾರ್ಯಗಳು ಕಾದು ಕೂತಿದೆ, ಬೇಗ ಬಾ ಅಂದಳು ಎಂದರು. ವನಜಮ್ಮ ಕೋಪದಿಂದ, ಹೋಗಮ್ಮ ಹೋಗು, ಮೊದಲಿಂದ ನಳಿನಿನೇ ನಿನ್ನ ಸಾಕು ಸಲಹಿದೋಳು ಎಂದರು. ಪದ್ಮಾವತಿ ಕಂಗಳೊರೆಸಿಕೊಂಡು, ಹಿಂದೆ ಸಾಕಿ ಆಶ್ರಯ ಕೊಟ್ಟೂರು ನೀವತ್ತಿಗೆ, ಆದರೆ ಇವರು ಶಕ್ತಿ ಮೀರಿ ನಿಮ್ಮ ಅಂಗಡಿಗೆ ದುಡಿದಿದ್ದಾರೆ. ಆದರೆ ಮುಂದೆ ನಮ್ಮನ್ನು ಸಾಕೋರು ಅಳಿಯಂದಿರುಗಳೇ, ಇಲ್ಲ ನಿಮಗೆ ಕೆಟ್ಟೋರಾಗಬೇಕು, ಇಲ್ಲದಿದ್ದರೆ ಅವರ ಪಾಲಿಗೆ ಕೆಟ್ಟೋರಾಗಬೇಕು. ನಿನಗೆ ಹೇಗಿದ್ದರೂ ಬೇರೆ ಹುಡುಗಿ ಸಿಕ್ಕಿದ್ದಾಳಲ್ಲ, ನಾನು ಹೋಗ್ತೀನಿ ಅಪ್ಪಣೆ ಕೊಡು ಎಂದರಾಕೆ. ಹೋಗಮ್ಮ ಹೋಗಿ ಬಾ, ಹೋಗುವಾಗ ವಿರಸ ಏಕೆ ಎಂದ ವನಜಮ್ಮ. 60 ಅಮರ ಪ್ರೇಮದ ಮಧುಮತಿಯ ಕಡೆ ತಿರುಗಿ, ಇವತ್ತಿನಿಂದಲೇ ನಿನಗೆ ಅಡಿಗೆ ಕೆಲಸ ಎಲ್ಲಾ ಗಂಟು ಬಿತ್ತಮ್ಮ, ಬಂದ 2 ದಿನ ವಿಶ್ರಾಂತಿ ಕೊಡಬೇಕು ಅಂತಿದ್ದೆ ಎಂದರು. ಪರವಾಗಿಲ್ಲ ಅಮ್ಮ, ನನಗೆ ಬೇಕಾಗಿದ್ದು ದುಡಿಮೆ. ತಂದೆ ತಾಯಿ ಎಲ್ಲೋ ನಾನೆಲ್ಲೋ ಅನ್ನೋ ಹಾಗಿಲ್ಲ, ನಮ್ಮ ತಂದೆ ತಾಯಿಗೂ ಇಲ್ಲೇ ಆಶ್ರಯ ಕೊಟ್ಟಿದ್ದೀರಿ. ನಿಮ್ಮಂತ ಆಶ್ರಯದಾತರು ಒಡತಿಯಾಗಿ ಸಿಕ್ಕಿದ್ದು ನನ್ನ ಭಾಗ್ಯ ಎಂದಳವಳು. ಕೊಂಚ ಹೊತ್ತಿನ ನಂತರ ಆಕೆ ಅವಳನ್ನು ಅಡುಗೆ ಮನೆಗೆ ಕರೆತಂದರು. ಅಡುಗೆ ಮನೆ ಒಂದು ಭಾಗಕ್ಕೆ ಅಡುಗೆ ಕಟ್ಟೆ, ಗ್ಯಾಸ್, ಇನ್ನೊಂದೆಡೆ ಗೂಡಿನಲ್ಲಿ ಮಿಕ್ಸರ್, ಅದಕ್ಕೆ ಹತ್ತಿರಾಗಿ ಎಲೆಕ್ಟ್ರಿಕ್ ಸಾಕೆಟ್ ಪ್ಲಗ್ ಜೋಡಿಸಲು ಅನುಕೂಲವಿತ್ತು. ಎದುರು ಭಾಗದ ಗೂಡಿನಲ್ಲಿ ಓರಣವಾಗಿ ಜೋಡಿಸಿಟ್ಟ ದೊಡ್ಡ ದೊಡ್ಡ ಡಬ್ಬಿಗಳು, ಅದರಲ್ಲಿದ್ದ ಬಗೆ ಬಗೆಯ ದಿನಸಿ ಸಾಮಾನು, ಕೆಳಗೆ 10 kg ಹಿಡಿಸುವ ದೊಡ್ಡ ದೊಡ್ಡ ಸ್ಟೀಲ್ ಡಬ್ಬಿಗಳಲ್ಲಿ ಅಕ್ಕಿ, ಬೇಳೆ, ಗೋಧಿ ಹಿಟ್ಟು ಇದ್ದವು. ಒಂದು 100 ಲೀಟರಿನ ಪುಟ್ಟ ಫ್ರಿಡ್ಜ್, ಅದರಲ್ಲಿ ತರಕಾರಿ ಮಾತ್ರ ಇಟ್ಟಿದ್ದರು. ನನಗೆ ಹೊತ್ತಿಗೆ ಬಿಸಿ ಅಡುಗೆ ಆಗಬೇಕು. ಫ್ರಿಡ್ಜಲ್ಲೇನಿದ್ರು ಉಳಿದ ಹಾಲು, ತರಕಾರಿ ಅಷ್ಟೇ. ಇದನ್ನ ತಂಗಳು ಪೆಟ್ಟಿಗೆಯಾಗಿ ನಾನು ಉಪಯೋಗಿಸಲ್ಲ ಎಂದರು ವನಜಮ್ಮ. ಸಂಜೆ ರಾಜಸಿಂಹ ಎದ್ದಾಗ 5 ಗಂಟೆ. ಅವನು ಹೊರಗಡೆ ಬಂದಾಗ ಹಜಾರದ ಮಂಚದ ಮೇಲೆ ಕುಳಿತಿದ್ದ ವನಜಮ್ಮ, ಎದಾಪ್ಪ ಕಾಲು ತೊಳೆದುಕೋ, ಮಧು ಕಾಫಿ ತಗೊಂಬಾಮ್ಮ ಎಂದರು. ಕಾಲು ತೊಳೆದುಕೊಂಡು ಬಂದು ಮಂಚದ ಮೇಲೆ ತಾಯಿ ಪಕ್ಕ ಕೂತ. ಒಳಗಿನಿಂದ ಒಂದು ಸ್ಟೀಲ್ ಟ್ರೇನಲ್ಲಿ 2 ಲೋಟ ಕಾಫಿ ತಂದ ಮಧು ಇಬ್ಬರಿಗೂ ನೀಡಿದಳು. ಕೊಂಚ ಕೆದರಿ ಹಾರಾಡಿದ ಮುಂಗುರುಳು, ಒಲೆ ಮುಂದಿದ್ದವರಿಂದ ಬೆವರಿ ಕೆಂಪೇರಿದ ಕಣ್ಣುಗಳು, ಅಲಂಕಾರದ ಸಂಪರ್ಕ ಇಲ್ಲದಿದ್ದರೂ ಸುಂದರವಾದ ಮುಖ. ಅವಳ ಮುಖ ನೋಡಿ ಹಾಸ್ಯದಿಂದ, ಇದೇನು
ಇವತ್ತಿನಿಂದಲೇ ಡ್ಯೂಟಿಗೆ ಜಾಯಿನ್ ಆಗ್ರಿಟ್ರಾ? ಅತ್ತೆ ಎಲ್ಲಿ ಎಂದ. ಅವಳ ಕೊಂಚ ನಾಚಿ ಕೆಂಪೇರಿದಳು. ವನಜಮ್ಮನೆ ಉತ್ತರಿಸಿದರು. ನಿಮ್ಮತ್ತು ದೊಡ್ಡ ಮಗಳು ಫೋನ್ ಮಾಡಿದಳು ಅಂತ ನೆಪ ಮಾಡಿ ಹೊರಟು ಬಿಟ್ಟಳಪ್ಪ. ಹೊಳೆ ದಾಟಿದ ಮೇಲೆ ಅಂಬಿಗನ ಮಿಂಡ ಅಂತ. ಇಲ್ಲಿಂದ ದುಡ್ಡು ಹೊಡೆದು ಸಾಕಷ್ಟು ಶ್ರೀಮಂತರಾಗಿದ್ದಾರೆ. ಈಗ ನಮ್ಮ ಹಂಗೇನಿದೆ. ಮೊನ್ನೆ ತೀರ ಅಮರ ಪ್ರೇಮದ ಮಧು 61 ಜ್ವರದಲ್ಲಿದ್ದೆ. ಫೋನ್ ಮಾಡಿ ಕರೆಸಿಕೊಂಡಿದ್ದ. ಮಗಳ ಮದುವೆಯ 20,000 ಬಂಧನ ಇದೆ. ಹೀಗಾಗಿ ಬಂದಿದ್ದಳು ಎಂದು ಏನೇನೋ ಹೇಳಿದರು. ವಾಚ್ಮನೆ ರಾಮಸಿಂಗ್ ಮಲಗಲಿಕ್ಕೆ ಬಾಯಿದ್ದಾನ ಅಮ್ಮ ಎಂದ. ಅವನೊಬ್ಬ ಒಳ್ಳೆ ನಿಷ್ಠಾವಂತ ಕೆಲಸಗಾರನ ಕೊಟ್ಟಿದ್ದಿ ಅಪ್ಪ, ಹುಲಿ ಹಾಗಿದ್ದಾನೆ. ಇಡೀ ಈ ಬೀದಿಗೆ ನಿಶ್ಚಿಂತೆ 4-6 ಸಲ ಗಸ್ತು ಹೊಡೆದು ನಮ್ಮಂಗಡಿ ಮುಂದೆ ಮಲಗ್ತಾನೆ. ಕೈಯಲ್ಲಿ ದೊಣ್ಣೆ ಇರುತ್ತೆ. ತಿಂಗಳಿಗೆ ಈ ನಡುವೆ 400 ಕೊಡ್ತೀನಿ. ಅವನಿಗೆ ಎಂದರು. ಕಾಫಿ ಕುಡಿದು ಲೋಟ ಕೆಳಗಿಟ್ಟ ಮೇಲೆ ನಡಿ ಕಾಂಪೌಂಡಲ್ಲಿ ಪಾರಿಜಾತ ಗಿಡದ ಬುಡದಲ್ಲಿ ಕೂತು ಮಾತಾಡೋಣ. ಒಳ್ಳೆ ಪರಿಮಳ ಇರತ್ತೆ ಎಂದು ಮಗನನ್ನು ಹೊರಡಿಸಿ, ಮಧು ಮುಂಬಾಗಿಲು ಹಾಕಿಕೊಮ್ಮ, ನಾವು ಕಾಂಪೌಂಡಲ್ಲಿ ಇದ್ದೀವಿ ಎಂದು ಕೂಗಿ ಹೇಳಿ. ಮಗನೊಡನೆ ಓಣಿ ಹಾದು ಮುಂಭಾಗದ ಕಾಂಪೌಂಡಿಗೆ ಬಂದರು. ಚಿಂಟು ಹೇಗಿದ್ದಾನಪ್ಪ ಎಂದರು. ಒಬ್ಬ ಪುಟ್ಟ ರಾಕ್ಷಸ, ಬಹುಶಃ ರಾವಣಾಸುರ ಕಂಸ. ಇವರೆಲ್ಲರ ಬಾಲ್ಯದ ವರ್ತನೆ ಹೇಗಿತ್ತು ಅಂತ ನಾವು ಓದಿಲ್ಲ. ಅವರು ದೊಡ್ಡರಾದ ಮೇಲೆ ಮಾಡಿದ ಲೋಕಕಂಟಕ ಕಾರ್ಯಗಳು ಓದಿದ್ದೀವಿ. ಬಾಲ್ಯದಲ್ಲಿ ಅವರುಗಳು ಬಹುಶಃ ನಮ್ಮ ಚಿಂಟು ಹಾಗೆ ವರ್ತಿಸಿರಬಹುದು ಅನಿಸತ್ತಮ್ಮ ಎಂದ ನೋವಿನಿಂದ. ತಾಯಿ ಚಿಂತೆಯಿಂದ ಅವನನ್ನ ಹೀಗೆ ಬಿಟ್ಟರೆ ಹೇಗಪ್ಪ? ನಿನ್ನ ಹೆಂಡತಿ ಇಷ್ಟು ಬುದ್ಧಿವಂತಳು. ಮಗನನ್ನ ಏಕೆ ಅವಳು ಗಮನಿಸಿಲ್ಲ? ಮಗಳನ್ನ ಬೋರ್ಡಿಂಗಿಗೆ ಹಾಕೋ ಬದಲು ಮಗನನ್ನ ಏಕೆ ಹಾಕಬಾರದಿತ್ತು ಎಂದರು. ಆ ಮಗು ನನ್ನ ಪ್ರೀತಿಸತ್ತೆ ಅನ್ನೋ ಅಸೂಯೆಗೆ ಆ ಮಗುನ ಸಂಪರ್ಕ ನನಗೆ ತಪ್ಪಿಸಬೇಕು ಅಂತ ಅದನ್ನ ಬೋರ್ಡಿಂಗ್ಗೆ ಸೇರಿಸಿದ್ದಾಳಮ್ಮ. ಚಿಂಟು ಹಾಗಾಗ್ಲಿಕ್ಕೆ ನಾನೇ ಕಾರಣ ಅಂತೆ. ನಾನೇ ಅವನನ್ನ ತಿದ್ದಬೇಕಂತೆ. ಕತೆಗಳು ಹೇಳಿ ತಿದ್ದಬೇಕಂತೆ. 1 ವಾರದಿಂದ ಸಾಕಾಗಿತ್ತಮ್ಮ. ಇವತ್ತಂತೂ ಬ್ಯಾಟ್ ತಗೊಂಡು ಸಿಕ್ಕಾಪಟ್ಟೆ ಹೊಡೆದಿಟ್ಟು ಬಂದಿದ್ದೀನಿ. ಆದರೆ ಅವಳಿಗೆ ತಿಳಿದರೆ ಸುಮ್ಮನಿದ್ದಾಳೇನಪ್ಪ, ದೊಡ್ಡ ರಣರಂಗ ಆಗತ್ತಲ್ಲ. ಅವಳ ಜೊತೆ ಸೌಹಾರ್ದ ಎಂದಿತ್ತಮ್ಮ. ನನಗೂ ಸಹಿಸಿ ಸಾಕಾಗಿದೆ. ಅವಳಿಗೂ ಆ ಮಗನ್ನ ನಿಭಾಯಿಸಿಕ್ಕಾಗಲ್ಲ. ಅವಳತ್ತೇನೂ ಆ ಹುಡುಗನ್ನ ನಿಭಾಯಿಸಲಾಗದೆ ಸೋತಿದ್ದಾರೆ. ಕಡೆಗೆ ನನಗೆ ಹರ್ಟ್ ಮಾಡಬೇಕುಂತಲೂ. 62 ಅಮರ ಪ್ರೇಮದ ಮಧು ಈ ಪುಂಡುಗೂಳಿಯನ್ನು ಪಳಗಿಸೋ ಕೆಲಸ ನನಗೆ ಬಿಟ್ಟಿದ್ದಾರೆ. ಇದು ದಂಡದಿಂದಲೇ ಪಳಗೋ ಗೂಳಿ ಎಂದ. ಮಗನ ಮಾತಲ್ಲಡಗಿದ ವಿಷಾದ ಗಮನಿಸಿ ಆಕೆ ನಿಟ್ಟುಸಿರಿಟ್ಟರು. ಈ ಮದುವೆಗೆ ನೀನು ಒಪ್ಪಿಗೆ ಕೇಳಿದಾಗ ನಾನು ಆರಂಭದಲ್ಲೇ ಬೇಡ ಅನ್ನೇಕಿತ್ತು. ನನ್ನ ಸ್ವಾರ್ಥಕ್ಕೆ ಮಗನ ಪಾಲಿಗೆ ಬಂದ ಒಳ್ಳೆ ಅವಕಾಶವನ್ನ ದೂರ ಮಾಡಬಾರದು ಅಂತ ಮದುವೆಗೆ ಒಪ್ಪಿದೆ. ದಿನೇ ದಿನೇ ನಿಮ್ಮಿಬ್ಬರ ವಿರಸ ಜಾಸ್ತಿ ಆಗ್ತಾನೆ ಇದೆಯಲ್ಲಪ್ಪ ಎಂದರು. ಹೊಗೆ ತುಂಬಿದ ಕೋಣೆಯಲ್ಲಿ ಬಾಗಿಲು ಹಾಕಿ ಒಬ್ಬ ಮನುಷ್ಯನ ಬಿಟ್ರೆ ಹೊರಗೆ ಬರಲಿಕ್ಕೆ ಹೇಗೆ ಚಿಡಪಡಿಸ್ತಾನೋ ಹಾಗಾಗಿದೆಯಮ್ಮ ನನ್ನ ಸ್ಥಿತಿ. ಆಫೀಸಲ್ಲಿ ಲಕ್ಷಾಂತರ ಗಳ ಲೆಕ್ಕಾಚಾರದ ವಹಿವಾಟು. ಅಲ್ಲಿನ ಕೆಲಸ ಮುಗಿಸಿ ಮನೆಗೆ ಬಂದಾಗ ಮನಸ್ಸಿನ ಒತ್ತಡ ಕಳೆಯಲು ಶಾಂತಿ ಬೇಕಾಗಿರುತ್ತೆ. ಚಿನ್ನಿಯನ್ನ ಮುಂಬೈಗೆ ಕಳಿಸಿದ ಮೇಲೆ ಕೆಲವು ಆಡಿಯೋ ಕ್ಯಾಸೆಟ್ಸ್ ಕೇಳ ಕಣ್ಮುಚ್ಚಿ ಮಲಗಿದ್ದೆ. ಲತಾ ಮಂಗೇಶ್ಕರ್, ಅನುರಾಧ ಪೌಡ್ವಾಲ್, ಎಸ್ ಜಾನಕಿಯವರ ಹಾಡು ಕೇಳ ಮಲಗಿದ್ರೆ ಏನೋ ರಿಲ್ಯಾಕ್ಸ್ ಸಿಕ್ಕ ಹಾಗಿರೋದು. ಈಗ ಅದಕ್ಕೂ ಕುತ್ತು ಬಂದಿದೆ. ಆ ಪುಂಡ ಮಗನ್ನ ಪಳಗಿಸೋ ಹೊಣೆ ನನ್ನ ತಲೆಗೆ ಕಟ್ಟಿದ್ದಾಳೆ. 1 ವಾರದಲ್ಲಿ ಅವನ ಕಾಟಕ್ಕೆ ನಾನು ಬೇಸತ್ತು ಹೋಗಿದ್ದೇನೆ. ಅವಳು ಜಗಳ ಆಡಿದರೂ ನಾನು ಇಷ್ಟೇ ಹೇಳೋದು, ಅವನನ್ನ ಪಳಗಿಸಲಿಕ್ಕೆ ನನ್ನ ಹತ್ತಿರ ಬಿಟ್ಟಿದ್ದಿ. ನಾನು ಅವನನ್ನ ಪಳಗಿಸೋ ವಿಧಾನವೇ ಹಾಗೆ ಅಂತೀನಿ. ಬರೀ ನನ್ನ ಕಥನೆ ಆಯ್ತು. ನಿನ್ನ ವಿಷಯ ಏನಮ್ಮ ಎಂದ. ನಿನಗೀಗ 34ನೇ ವಯಸ್ಸು. ನನ್ನ 20ನೇ ವಯಸ್ಸಿನಲ್ಲಿ ನಿನ್ನ ಹೆತ್ತಿದ್ದೆ. ಈಗ ನನಗೂ 54 ವರ್ಷ ಆಯ್ತಪ್ಪ. ಮೊದಲಿದ್ದ ಯೌವನದ ಉತ್ಸಾಹ, ಒಂಟಿಯಾಗಿ ಬದುಕಬಲ್ಲೆ ಅನ್ನೋ ಕೆಚ್ಚು ಈಗಿಲ್ಲ. ಮುಪ್ಪು ನನ್ನನ್ನ ಆವರಿಸಿದೆ. ಮಗ, ಸೊಸೆ, ಮೊಮ್ಮಕ್ಕಳು ಇವರೊಂದಿಗೆ ಬದುಕಿದ್ರೆ ಅನಿಸತ್ತೆ. ನೆಂಟರ ಸಮಾರಂಭಕ್ಕೆ ವಜ್ರದ ವಾಲೆ, ಚಿನ್ನದ ಹಾರ, ರೇಷ್ಮೆ ಸೀರೆಗಳಲ್ಲೇ ನಾನು ಹೋಗಿದ್ದೀನಿ. ಆದರೂ ಅತ್ತಿಗೆಯರು, ನಾದಿನಿ, ಪದ್ಮಾ ಇವರೆಲ್ಲರ ಮೊಮ್ಮಕ್ಕಳು ಅಜ್ಜಿ ಅಜ್ಜಿ ಅಂತ ಅವರ ಹತ್ತಿರ ಸುತ್ತಾಡಿದಾಗ ಒಂಟಿತನ ನನ್ನ ಮನಸ್ಸು ಕಾಡತ್ತೆ. ಮಗ ಸೊಸೆ ದೂರವಾಗಿದ್ದರೂ 1-2 ಮೊಮ್ಮಕ್ಕಳಾದರೂ ಸಹ ನನ್ನ ಹತ್ತಿರ ಇರಬಾರದಿತ್ತೆ. 15 ಲಕ್ಷದವರೆಗೆ ಮನೆ, ಅಂಗಡಿ, ಸ್ಥಿರಾಚರ ಆಸ್ತಿ ನನ್ನದಾಗಿದೆ. ತಿಂಗಳಿಗೆ ಅಂಗಡಿಯಿಂದ 20,000 ರೂಪಾಯಿ ಆದಾಯ ಇದೆ. ಆದರೆ ಇದೆಲ್ಲ ಯಾರು ಅನುಭವಿಸಬೇಕು?
ಅಮರ ಪ್ರೇಮದ ಮಧು 63 ನನಗಂತೂ ಈ ನಡುವೆ ಎಣ್ಣೆ ಬೆಣ್ಣೆ ತಿಂಡಿಗಳು ಸಹ ಜೀರ್ಣವಾಗಿಲ್ಲ. ಒಂದು ಮಾತು ಹೇಳಲ. ಈಗ ನೀನು ಕರೆದುಕೊಂಡು ಬಂದ ಹುಡುಗಿ ರೂಪದಲ್ಲಿ ಅಪ್ಸರೆ ಹಾಗೆ ಇದ್ದಾಳೆ. ಶ್ರೀಮಂತರ ಮನೇಲಿ ಹುಟ್ಟಿದ್ದರೆ ಎಂತಾವರನ್ನ ಹುಡುಕಿ ಮದುವೆ ಮಾಡ್ತಿದ್ದರು? ನೀನೇನು ಮುದುಕನಾಗಿಲ್ಲ. ಆ ಅಶಾಂತಿ ಸಮುದ್ರದಂತಹ ಅರಮನೆಯ ಬಂದಿ ಹಾಗೆ ನೀನೇಕೇರಿ ಇಲ್ಲಿ ಬಂದು ಈ ಹುಡುಗಿನ ವಿವಾಹವಾಗು. ನೀನೇನು ಮುದುಕ ಆಗಿಲ್ಲ. 34 ವರುಷ. ಆ ಹುಡುಗಿಗೂ 22 ವರುಷ. ಬೆಳಗ್ಗೆ ನೀವಿಬ್ಬರೂ ಊಟಕ್ಕೆ ಕೂತಿದ್ದರೆ ಶ್ರೀನಿವಾಸ ಪದ್ಮಾವತಿ ಜೋಡಿ ಇದ್ದಾಗಿತ್ತು. ನನ್ನ ಮನಸ್ಸಿನಲ್ಲಿ 100 ಆಸೆ ಹುಟ್ಟಿತು. ಮುಪ್ಪಿನ ಹಂಬಲವೋ ಏನೋ. ಒಂದೆರಡು ಮುದ್ದಾದ ಮೊಮ್ಮಕ್ಕಳು ಮನೇಲಿ ಆಡಲಿಂತ ಆಸೆ ಇದೆಯೋ? ಕೈತುಂಬ ಹಣ ಇದೆ. ಯಾರಿಗೇನು ತನ್ನೋಡಲಿ. ಪಾಪಿ ಸಂಪಾದಿಸಿದ್ದೆಲ್ಲ ಪರರ ಪಾಲು ಅನ್ನೋ ಹಾಗೆ. ಆ ಹಣ ಯಾರಾರೋ ಲೂಟಿ ಹೊಡೀತಾರೆ ಎಂದು ಕಣ್ಮರೆಸಿಕೊಂಡರು. ಕನಸಿನ ಲೋಕ ಬೇರೆ, ವಾಸ್ತವ ಲೋಕ ಬೇರೆ ಅಮ್ಮ. ನಮ್ಮ ಒಳ ಮನಸ್ಸಿನ ನೋವು, ಹೃದಯದ ತೊಳಲಾಟ ಏನೇ ಇರಲಿ, ಹೊರಗಿನ ಆ ಪ್ರಪಂಚಕ್ಕೆ ನನ್ನ ಪರಿಚಯ ಏನಿದೆಯೋ ಅದೇ ಕೊಡಬೇಕು. ಜಯಶ್ರೀ ಟೆಕ್ಸ್ಟೈಲ್ ಮಾಲೀಕರ ಅಳಿಯ, ಪದ್ಮಾ ರೆಡಿಮೇಡ್ ಡ್ರೆಸ್ ಕಾರ್ಖಾನೆ ಮಾಲೀಕಳ ಪತಿ. ಒಬ್ಬ ಗೃಹಸ್ಥ, 2 ಮಕ್ಕಳ ತಂದೆ. ಆ ಕಂಪನಿ ದೊಡ್ಡ ಅಧಿಕಾರಿ. ನಾನು ಯಾವ ವಿಧದಲ್ಲಿಯೂ ಆ ಜನಗಳಿಂದ ತಪ್ಪಿ ನಡೆಯೋ ಹಾಗಿಲ್ಲಮ್ಮ. ಪುಟ್ಟ 6 ವರ್ಷದ ಮಗು ಚಿನ್ನಿನ ನಾನು ಪ್ರೀತಿಸಿದ್ದಕ್ಕೆ ಆ ಮಗುನ ತಗೊಂಡು ಹೋಗಿ ಮುಂಬೈನ ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸಿದಳು. ಈಗ ನಾನು ಬೇರೆ ಹುಡುಗಿಯನ್ನ ವಿವಾಹ ಆದರೆ ಸುಮ್ಮನಿದ್ದಾಳ? ಆ ಹುಡುಗಿಯನ್ನ ಕೊಲೆ ಮಾಡಿಸಬಲ್ಲಳು. ಜೊತೆಗೆ ಆ ಕಂಪನಿ ಬಿಟ್ಟು ಹೋಗದ ಹಾಗೆ ನನಗೂ ದಿಗ್ಬಂಧನ ಹಾಕಿದ್ದಾರೆ. ನಾನು ಅಕಸ್ಮಾತ್ ಆ ಕಂಪನಿ ಬಿಟ್ಟು ಬೇರೆ ಕಡೆ ಸೇರಲೆತ್ನಿಸಿದರೆ ಲಕ್ಷಾಂತರ ರು ನಮ್ಮ ಕಂಪನಿಗೆ ವಂಚನೆ ಮಾಡಿದ್ದ ಎಂದು ಸುಳ್ಳು ದೂರು ಕೊಟ್ಟು ಜೈಲಿಗೆ ಹಾಕಿಸುವುದಕ್ಕೂ ಹೇಸಲಾರರು ಆ ಜನ ಎಂದು ಹೇಳಿದ. ವಂಜಮ್ಮ ನಿಟ್ಟುಸಿರಿಟ್ಟು ಬದುಕಿನುದ್ದ ನನಗೆ ಒಂಟಿತನವೇ ಕಟ್ಟಿಟ್ಟ ಬುತ್ತಿ ಆಯ್ತಪ್ಪ ಎಂದರು. ಅವರ ದನಿಯಲ್ಲಿ ತುಂಬಿದ ನಿರಾಶೆ ಗಮನಿಸಿ ಅವನಿಗೆ ವ್ಯಥೆ ಆಯಿತು. ತಾಯಿ ಹಸ್ತ ಹಿಡಿದು, ಅಮ್ಮ, 30ನೆಯ ವಯಸ್ಸಿನಲ್ಲೇ ಅಪ್ಪನ ಕಳೆದುಕೊಂಡು ಒಂಟಿಯಾಗಿದ್ದೆ. ನಿನ್ನ ಅಲ್ಲಿನ ಮನೆಯವರು, ಅಪ್ಪನ ಅಕ್ಕನ ಮನೆಯವರು ಯಾರೂ ಕೂಗಿದರೂ ಒಪ್ಪದೇ ಧೀರಳಾಗಿ ನಿಂತು ಬದುಕು. 64 ಅಮರ ಪ್ರೇಮದ ಮಧು ಸಂಪಾದಿಸಿಕೊಂಡೆ. ನೀನೇ ಒಂದು ಕುಟುಂಬಕ್ಕೆ ಆಶ್ರಯದಾತಳಾಗಿ ನಿಂತೆ. ನನ್ನ ಓದಿಸಿ ಮುಂದೆ ತಂದೆ. ಆ ಖರ್ಚು ಈಗ ಏನಾಯ್ತು ಎಂದ ವಂಜಮ್ಮ ವಿಷಾದದಿಂದ. ಆಗ ಬದುಕಿನಲ್ಲಿ ಛಲವಿತ್ತು ರಾಜು, ಪರಾಧೀನ ಆಗಬಾರದೆಂಬ ಖರ್ಚು ಇತ್ತು. ಚೆನ್ನಾಗಿ ಹಣ ಸಂಪಾದಿಸಬೇಕು. ಆಗ ಎಲ್ಲಾ ನೆಂಟರು ತಾವೇ ಬಂದು ಶರಣಾಗ್ತಾರೆ ಅನಿಸಿತು. ಮುಪ್ಪಿನಲ್ಲಿ ಈ ಹಣದ ರಾಶಿಯ ಹೊರೆ ಅನಿಸತ್ತೆ. ಈಗಲೇ ನನಗೆ ಒಂಟಿತನ ಕಾಡ್ತಿರೋದು. ನನ್ನ ಕಷ್ಟಪಟ್ಟು ಬೆಳೆಸಿದ ಈ ಅಂಗಡಿ ವಹಿವಾಟನ್ನು ಬೆಳೆಸಿ ಅಭಿವೃದ್ಧಿಪಡಿಸಿ ಅನುಭವಿಸೋ ನನ್ನವರಾರು? ನಿನಗೆ ಶ್ರೀಮಂತಳಾದ ಆ ಹುಡುಗಿನ ಮದುವೆ ಮಾಡಿಸೋಕ್ಕಿಂತ ತುಂಬಾ ಮುದ್ದಾಗಿರೋ, ಬದುಕಿನಲ್ಲಿ ಕಷ್ಟ ಸುಖ ಕಂಡ ಒಬ್ಬ ಬಡ ಹುಡುಗಿನ ವಿವಾಹ ಮಾಡಿಸಿದ್ರೆ ಚೆನ್ನಾಗಿತ್ತೇನೋ ಅನಿಸಿದ. ಏಳಮ್ಮ, ಹೊತ್ತಾಯ್ತು. ನಿನಗೆ ಚಳಿ ತಡಿಯಲ್ಲ, ಶಾಲು ಬೇರೆ ತಂದಿಲ್ಲ. ದೇಹಕ್ಕೆ ಚಳಿ ಆದರೂ ಮನಸ್ಸಿಗೆ ವೇಗ ಇದೆಯಪ್ಪ ಎಂದು ಗುಣಗಿ ಕಂಡು ಎದ್ದು ಬಂದರು. ತಾಯಿ ಮಗ ಮನೆಗೆ ಬಂದಾಗ 8 ಗಂಟೆ. ಹಜಾರದಲ್ಲಿ ಕೂತಿದ್ದ ಮಧು, ಅಮ್ಮ ಅಡಿಗೆ ಆಗಿದೆ, ತಟ್ಟೆ ಹಾಕಲೇ ಎಂದಳು. ಇನ್ನೊಂದರ್ಧ ಗಂಟೆ ಆಗಲಿ, ಬೆಳಗಿನೂಟ ಇನ್ನೂ ಕರಗಿಲ್ಲ ಎಂದು ರಾಜಸಿಂಹ ನುಡಿದ. ಮಧು ಕೊಂಚ ಅನುಮಾನಿಸುತ್ತ ವಂಜಮ್ಮನೆದುರು, ಅಮ್ಮ, ನನಗೆ ಇಲ್ಲಿ ಕೆಲಸ ಸಿಕ್ಕಿರೋ ವಿಷಯ ಮನೆಗೆ ಫೋನ್ ಮಾಡಲೆ. ನಾನು ರಾತ್ರಿ 8ರ ಮೇಲೂ ಮನೆಗೆ ಹೋಗದೇ ಇದ್ದರೆ ಅಮ್ಮ ಹೆದರಿಕೊಳ್ತಾರೆ ಎಂದಳು. ಫೋನ್ ಮಾಡಮ್ಮ, ನಿಮ್ಮನೇಲಿ ಫೋನ್ ಇದೆಯಾ ಎಂದರು. ಅವಳು ವಿನಯವಾಗಿ, ಇಲ್ಲ, ನಮ್ಮ ಮಾಲೀಕರ ಮನೆ ನಂಬರಿಗೆ ಮಾಡ್ತೀನಿ, ವಿಷಯ ಹೇಳ್ತಾರೆ ಎಂದಳು. ನಾಳೆ ರಾಜು ಊರಿಗೆ ಹೋಗ್ತಾನೆ. ಅವನ ಜೊತೆಗೆ ಊರಿಗೆ ಹೋಗು. ನಿಮ್ಮ ತಂದೆ ಜೊತೆ ಸಂಜೆ ಇಲ್ಲಿ ಬಾ. ನಾನು ಆತನ ಜೊತೆ ಉಳಿದ ವಿಷಯ ಮಾತಾಡ್ತೀನಿ. ನೀನು ಇಲ್ಲಿಡು, ಮುಂದುಗಡೆ ಮನೆ ಖಾಲಿ ಇದೆ. ಅವರುಗಳು 4 ದಿನಗಳಲ್ಲಿ ಬಂದು ಬಿಡಲಿ. ಲಾರಿ ಬೇಕಾದರೆ ನಮ್ಮ ಅಂಗಡಿ ಕೆಲಸಗಾರ ಮಹದೇವ ತರಿಸಿ ಕೊಡ್ತಾನೆ ಎಂದರು. ಆಗಲಮ್ಮ ಎಂದು ಟ್ರಂಕಾಲ್ ಮಾಡಿದಳು. 10 ನಿಮಿಷಗಳಲ್ಲಿ 10:05 ಅಮರ ಪ್ರೇಮದ ಮಧು ಸಂಪರ್ಕ ಸಿಕ್ಕಿತು. ಮನೆ ಮಾಲೀಕರ ಮಗಳು ರಾಗಿಣಿಯೇ ಎತ್ತಿದಳು. 65 ಹಲೋ ರಾಗಿಣಿ, ನಾನು ಮೈಸೂರಲ್ಲಿ ರಾಜಸಿಂಹ ನಿವಾಸದಲ್ಲಿದ್ದೇನೆ. ಇಲ್ಲಿನ ರಾಜಸಿಂಹ ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ ಅಕೌಂಟೆಂಟ್ ಕೆಲಸ ಸಿಕ್ಕಿದೆ. ಈ ದಿನ ನನ್ನ ಗೆಳತಿಯರ ಜೊತೆ ಇಲ್ಲಿದ್ದೇನೆ. ಡ್ಯೂಟಿಗೆ ಜಾಯಿನ್ ಆಗಿದ್ದೇನೆ. ನಾಳೆ ಊರಿಗೆ ಬರ್ತೇನೆ. ಏನೂ ತೊಂದರೆ ಇಲ್ಲ, ಹೆದರಬೇಡ ಅಂತ ಅಮ್ಮನಿಗೆ ಹೇಳು ಎಂದಳು.
ಅವಳ ಜಾಣ್ಮೆಗೆ ಮನದಲ್ಲೇ ಮೆಚ್ಚಿದ ರಾಜಸಿಂಹ ಅವಳ ಬಾಯಲ್ಲಿ ರಾಜಸಿಂಹ ಎಂಬ ತನ್ನ ಹೆಸರು ಕೇಳಿದಾಗ ಏನೋ ಒಂದು ತರಹ ಪುಳಕವೆನಿಸಿತು. ಅಮ್ಮ ಅಂಗಡಿಗೆ ಮನೆಗೆ ಎಲ್ಲಕ್ಕೆ ತನ್ನ ಹೆಸರು ಇಟ್ಟಿದ್ದಾಳೆ. ಇಲ್ಲಿ ಬಂದರೆ ತನ್ನತನವಿದೆ, ವ್ಯಕ್ತಿತ್ವಕ್ಕೆ ಸ್ವಾತಂತ್ರ್ಯವಿದೆ, ಪ್ರೀತಿ ಮಮತೆ ಇದೆ. ತಾಯ್ತನದ ಪ್ರೀತಿ ಮಮತೆ ವಾತ್ಸಲ್ಯವುಂಡು, ತಾಯಿ ಜೊತೆ ಕೂತು ತಾಯಿ ಪ್ರೀತಿಯಿಂದ ಮಾಡಿಸುವ ಬಗೆ ಬಗೆಯ ಪಕ್ವಾನ್ನವುಂಡು ಆನಂದಗೊಳ್ಳುವ ಅವಕಾಶವಿದೆ. ಬೆಂಗಳೂರಿನ ಆ ಪರಿಸರ ಪದ್ಮಾ ನಿವಾಸ. ವೆಂಕಟೇಶ್ ಅವರ ತಾಯಿ ಹೆಸರು ಜಯಶ್ರೀ ಟೆಕ್ಸ್ಟೈಲ್ಸ್. ಪದ್ಮಾ ರೆಡಿಮೇಡ್ ಡ್ರೆಸ್ ಫ್ಯಾಕ್ಟರಿ. ಜರ್ಮನಿ, ಜಪಾನ್ನಿಂದ ತರಿಸಿದ ಆಧುನಿಕ ಯಂತ್ರಗಳಿಂದ ಸುಸಜ್ಜಿತವಾದ ಆ ಕಾರ್ಖಾನೆ, ವಿದೇಶಗಳಿಗೂ ರಫ್ತಾಗುತ್ತಿದ್ದ ಉಡುಪುಗಳು. ಆದರೆ ಆ ಫ್ಯಾಕ್ಟರಿ, ಆ ಉದ್ದಿಮೆಗಳಿಗೆ ತಾನೊಬ್ಬಳೇ ಮಾಲೀಕಳು ಎಂಬಂತೆ ವರ್ತಿಸುತ್ತಿದ್ದಳು. ಆಫ್ಟರ್ ಆಲ್ ಇವರೊಬ್ಬ ಕೆಲಸಗಾರರು ಎನ್ನುತ್ತಿದ್ದಳು. ಆಗೆಲ್ಲ ಅವನ ಮನಕ್ಕೆ ನೋವಾಗುತ್ತಿತ್ತು. ಇಲ್ಲಿ ಬಂದಾಗ ಏನೋ ಮನಃಶಾಂತಿ ಎನಿಸುತ್ತಿತ್ತು. ಕೊಂಚ ಹೊತ್ತಿಗೆ ತಟ್ಟೆ ಹಾಕಿ ತಾಯಿ ಮಗನಿಗೆ ತಾನೇ ಬಡಿಸಿದಳು. ಅಡಿಗೆ ತುಂಬಾ ರುಚಿಯಾಗಿ ಮಾಡಿದ್ದೀಯಮ್ಮ ಎಂದು ವನಜಮ್ಮ ಹೊಗಳಿದರು. ಅನಂತರ ಅವನು ರೂಮಿನಲ್ಲಿ ಮಲಗಲು ಹೋದ. ಅವಳು ಊಟ ಮಾಡಿ ಅಡುಗೆ ಮನೆ ಕೆಲಸ ಮಾಡಿ ಬಂದು ಹಜಾರದಲ್ಲಿ ಚಾಪ ಹಾಕಿಸಿಕೊಂಡು ಒಂದು ದಿಂಬಿಟ್ಟುಕೊಂಡು ಮಲಗಿದಳು. ನಾಳೆಯಿಂದ ಹಜಾರದ ಈ ಭಾಗಕ್ಕೆ ಒಂದು ಮಂಚ ಹಾಕಿಸಿ ಕರ್ಲಾನ್ ಹಾಸಿಗೆ ತರಿಸ್ತೀನಿ ಎಂದರು ವನಜಮ್ಮ. ಅದೆಲ್ಲ ಏನು ಬೇಡಿ ಅಮ್ಮ ಎಂದಳು. ನೀನು ಬೇಡ ಎಂದರೂ ನಾನು ಬಿಡಬೇಕಲ್ಲಮ್ಮ. ಮೊದಲು ನನ್ನ ತಮ್ಮನ ಹೆಣ್ಣು ಮಕ್ಕಳಿದ್ದರು, ಅವರು ಊರು ಜನ ಉಪಯೋಗಿಸಿದ ಮಂಚ, ಹೀಗಾಗಿ ಮೊನ್ನೆ ಅವರಿಗೆ ಕೊಟ್ಟು ಬಿಟ್ಟೆ ಎಂದರು. ಶ್ರೀಮಂತಿಕೆಗೆ ತಕ್ಕ ಧಾರಾಳತನವೂ ಈಕೆಗಿದೆ ಎಂದು ಮನದಲ್ಲಿ 66 ಅಮರ ಪ್ರೇಮದ ಮಧು ಯೋಚಿಸಿಕೊಂಡಳು. ನಿಜಕ್ಕೂ ತನ್ನ ಈಗಿನ ಉದ್ಯೋಗದ ವ್ಯವಸ್ಥೆ ಬಗ್ಗೆ ಕೇಳಿದರೆ ತಾಯಿ ಎಷ್ಟು ಸಂತೋಷಪಡುವಳು. ಒಂಟಿಯಾಗಿ ತಾನು ಮೈಸೂರಲ್ಲಿ ಇರಬೇಕಾಗುತ್ತದೆ ಎಂದು 2000 ಸಂಬಳದಲ್ಲಿ ಊಟ ತಿಂಡಿ ವಸತಿ ತನ್ನ ಖರ್ಚು ಕಳೆದು 1000 ರೂ ಕಳಿಸಿದರೆ 500 ರೂ ಮನೆಗೆ ಕಟ್ಟಿ 500 ರೂಗಳಲ್ಲಿ ಹೇಗೆ ಜೀವನ ಮಾಡುವರೋ ಎನಿಸಿತ್ತು. ತಂದೆಯ ಕೈಯಲ್ಲಿ 50,000 ರೂಗಳಿತ್ತು. ತಾಯಿಯ ಆರೋಗ್ಯ ಆರೈಕೆಗೆ, ತಮ್ಮನ ಓದಿಗೆ ಎಂದು ಆ ಹಣ ಮೀಸಲಾಗಿತ್ತು. 20 ವರ್ಷದ ತಮ್ಮ ಹರೀಶ ಬಿ.ಕಾಂ ಓದುತ್ತಿದ್ದ. ಇನ್ನು 1 ವರುಷದ ಓದು ಬಾಕಿ ಇತ್ತು. ತಾಯಿಯನ್ನು ಉಳಿಸಿಕೊಳ್ಳಲೇಬೇಕು. ವೈದ್ಯರು ಹೇಳಿದ ಎಲ್ಲ ಔಷಧಿ ಚಿಕಿತ್ಸೆ ಕೊಡಿಸಬೇಕು. ಇದು ಎಲ್ಲರ ಮನೀಷ ಆಗಿತ್ತು. ಈಗ ಇಲ್ಲಿ ಉಚಿತವಾಗಿ ಮನೆ ಸಿಗುತ್ತಿದೆ. ತಂದೆಗೆ 800 ರೂ ಸಂಬಳದ ಕೆಲಸ. ತನಗೆ ಇವರ ಮನೆಯಲ್ಲಿ ಊಟ ವಸತಿ ಬಂದ ಸಂಬಳ ತಾನು ಇಡಿಗಂಟಾಗಿ ತಾಯಿಗೆ ಕೊಡಬಹುದು ಎನಿಸಿತ್ತು. ಬೆಳಗ್ಗೆ ಹಾಲಿನವನು ಬಂದು ಕರೆಗಂಟೆ ಹೊಡೆದಾಗ, ಅಮ್ಮ, ಮಧು, ಹಾಲು ಬಂದಿದೆ ಎಂದು ಆಕೆ ಕೂಗಿದರು. ಮಧುಮತಿ ಎದ್ದು ಬಾಗಿಲು ತೆಗೆದು ಹಾಲು ತೆಗೆದುಕೊಂಡು ಕಾರ್ಯತತ್ಪರಳಾದಳು. ಅಂಗಡಿ ಆಳು ತಿಮ್ಮ ಬಂದು ಮನೆ ಗುಡಿಸಿ ಹೋದ. ಮಧುಮತಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿದಳು. ತಾನು ಸ್ನಾನ ಮಾಡಿದಳು. ವನಜಮ್ಮ ಸ್ನಾನ ಮಾಡಿ ದೇವರ ಪ್ರಾರ್ಥನೆ ಮಾಡಿಯೇ ಕಾಫಿ ಕುಡಿಯುತ್ತಿದ್ದದ್ದು. 7 ಗಂಟೆಗೆ ರಾಜಸಿಂಹ ಎದ್ದು ಮುಖ ತೊಳೆದು ಬಂದ. ಆಕೆ ಮಗನೊಂದಿಗೆ ಕೂತು ಕಾಫಿ ಕುಡಿದರು. ಔತಣದಡಿಗೆ ಬೇಡಮ್ಮ, ಏಕೋ ಹೊಟ್ಟೆ ಸರಿಯಿಲ್ಲ, ತಿಳಿಸಾರು ಅನ್ನ ಪಲ್ಯ ಮಾಡಿಸಿಬಿಡು ಎಂದ. ಆಗಲಪ್ಪ ಎಂದರು. ಸ್ನಾನ ಮಾಡಿ ಚಾಮುಂಡೇಶ್ವರಿ ದರ್ಶನ ಮಾಡಿ ಬರೋಣ ಎಂದ. ತಾಯಿ ಸಂತೋಷದಿಂದ ಒಪ್ಪಿದರು. ನೀನು ಬಂದಾಗಲೇ ಹೀಗೆ ಚಾಮುಂಡೇಶ್ವರಿ ದರ್ಶನ, ನಂಜುಂಡೇಶ್ವರ, ರಂಗನಾಥ ಇಲ್ಲದಿದ್ದರೆ ಮನೆ ಬಿಟ್ಟು ಕದಲಲ್ಲಪ್ಪ ಎಂದರು. ಸ್ನಾನ ಮುಗಿಸಿ ಮಧುಮತಿಯ ಬಳಿ ಬಂದು 10 ಗಂಟೆಗೆ ಊಟ ಮಾಡಿ 12ಕ್ಕೆ ನಾವು ಬೆಂಗಳೂರಿಗೆ ಹೊರಡೋದು. ಉದ್ಯೋಗ ಅಂತೂ ಅಮ್ಮ ಅಮರ ಪ್ರೇಮದ ಮಧು 67 ಕೊಟ್ಟಿದ್ದಾಳೆ. ಇಲ್ಲಿಗೆ ಬಂದು ಜಾಯಿನ್ ಆಗೋದು ಎಲ್ಲ ನಿಮಗೆ ಅಮ್ಮನಿಗೆ ಸೇರಿದ್ದು ಎಂದ. ತಂದೆಯವರಿಗೆ ಹೇಳಿ ಇವತ್ತೇ ತಂದೆಯವರ ಜೊತೆ ಇಲ್ಲಿ ಬರಿದ್ದೀನಿ ಎಂದಳು. ಕೆಂಪು ಜರಿ ಅಂಚಿನ ಹಸಿರು ರೇಷ್ಮೆ ಸೀರೆ ಉಟ್ಟು ಬಂದರು ವನಜಮ್ಮ. ಮಗ ಕಣ್ಣರಳಿಸಿ ಯಾವುದಮ್ಮ ಈ ಸೀರೆ ಎಂದ. ಮೊನ್ನೆ ನಿನ್ನ ಬರ್ತ್ಡೇಗೆ ತಗೊಂಡೆನಪ್ಪ. ಯಾವ ಹಬ್ಬಕ್ಕೂ ಸೀರೆ ತಗೊಳ್ಳಲ್ಲ, ಆದರೆ ನಿನ್ನ ಬರ್ತ್ಡೇಗೆ ಮಾತ್ರ ಹೊಸ ಸೀರೆ ಬೇಕೇ ಬೇಕು. ಈ ಸೀರೆ ಉಟ್ಟೆ ಇಲ್ಲಿನ ಶ್ರೀ ವೆಂಕಟೇಶ್ವರ ದೇವರ ಗುಡಿಲಿ ನಾನು ಅರ್ಚನೆ ಮಾಡಿಸಿದೆ ಎಂದರು. ನಾನಂತೂ ನಿಂಗೆ ಏನೂ ತಕ್ಕೊಡೋ ಹಾಗಿಲ್ಲ, ನನ್ನ ಹೆಸರಲ್ಲಿ ನೀನೇ ಕೊಂಡೋಬೇಕು ಎಂದ. ನಂಗೆ ನೀನೇನು ಕಡಿಮೆ ಮಾಡಿದ್ದಿ ಅಪ್ಪ, ಈ ಎಲ್ಲ ಆಸ್ತಿ ನಿಂದೆ ಎಂದರಾಕೆ. ವಿದ್ಯಾವತಿಯಾದ ಮಧುವಿಗೆ ತಾಯಿ ಮಗ ಇಬ್ಬರಿಗೂ ಏನೋ ಒಳಮನಸ್ಸಿನ ನೋವಿದೆ ಎಂದು ತಿಳಿಯಿತು. ಆದರೆ ಆ ನೋವು ಏನೆಂದು ತಿಳಿಯಲಿಲ್ಲ. ಮಧು ಬಾಗಿಲು ಹಾಕಿಕೊ ಅಮ್ಮ, ಬಂದರೆ ನಮ್ಮ ಅಂಗಡಿ ಕೆಲಸಗಾರರು ಏನಾದರೂ ಕೇಳಲಿಕ್ಕೆ ಬಾರೆ. ಅಮ್ಮ 9 ಗಂಟೆಗೆ ಅಂಗಡಿ ಹತ್ತಿರ ಬಾರ ಅಂತ ಹೇಳಿಬಿಡು.
ಕಿಟಕಿಯಿಂದಲೇ ಹೇಳಿಬಿಡು, ಬಾಗಿಲೇನು ತೆಗಿಬೇಡ, ಅನ್ನ, ಮೆಣಸಿನ ಸಾರು, ಹುರುಳಿಕಾಯಿ ಪಲ್ಯ ಮಾಡಿಬಿಡು ಸಾಕು ಎಂದರು. ತಾಯಿ ಮಗ ಹೊರಗೆ ಹೊರಟರು. ಇಡೀ ಮನೆಗೆ ಮಧು ಒಬ್ಬಳೇ. ಬೆಂಗಳೂರಿನ ಆ ಭವ್ಯ ಬಂಗಲೆಗೆ ಆಕೆಗೇಕೆ ಬಂದಿಲ್ಲ? ಪ್ರತ್ಯೇಕವಾಗಿ ಇಲ್ಲ ಇದ್ದಾರೆ. ಏನೇನೋ ಯೋಚನೆ ಬಂತು. ತಾನು 1 ವಾರದ ಹಿಂದೆ ರಾಜಸಿಂಹನನ್ನು ಭೇಟಿ ಮಾಡಿದ್ದು ತಾಯಿಗೆ ಹೇಳಿದಾಗ ತಾಯಿ ಕೊಂಚ ನಿರಾಶೆಯಿಂದ, ಚಿಕ್ಕ ಮಾಲೀಕರು ನಮ್ಮ ವಿಭಾಗಕ್ಕೆ ಬರೋದಿಲ್ಲ. ಶನಿ ಮೇಡಂ, ಲಿಜಿ ಮೇಡಂ ನಮ್ಮ ಕಡೆ ಹೆಡ್. ನಮ್ಮ ಬಾಸ್ ಜಯಶ್ರೀ ಅಮ್ಮನವರು. ಅವರಿಗೆ 2 ಮೇಡಂಗಳ ಮಾತೆಂದರೆ ವೇದವಾಕ್ಯ. ನೀನು ಅವರನ್ನ ಭೇಟಿ ಮಾಡಿದ್ರೆ ಚೆನ್ನಾಗಿತ್ತು ಎಂದರು. 68 ಅಮರ ಪ್ರೇಮದ ಮಧು ಇಲ್ಲ, ಅವರೆಲ್ಲ ಫಾರಿಂಗೋಗಿದಾರಂತ ಆ ಆಫೀಸ್ ಸಿಬ್ಬಂದಿ ಹೇಳಿದರಲ್ಲಮ್ಮ. ಗಂಡಸರಿಗಾದರೆ ಸ್ವಲ್ಪ ಹೆಂಗರಲು ಇರುತ್ತೆ. ಹೋಗಿ ಬಂದದ್ದು ವಿಫಲ ಆಗಲಿಲ್ಲ. ಎಲ್ಲೋ ಮೈಸೂರಲ್ಲಿ ಕೆಲಸ ಕೊಡಿಸ್ತೀನಿ ಎಂದಿದ್ದಾರೆ. ಅವರ ಕಂಪನಿ ಬ್ರಾಂಚ್ ಇರಬಹುದು ಎಂದಳು. ತಾಯಿ ವಾಸಂತಿರಾವ್ ವಿಚಲಿತಲಾಗಿ, ಈ ಕಂಪನಿಯ ಬ್ರಾಂಚ್ ಆಫೀಸ್ ಇರುವುದು ನನಗೆ ತಿಳಿದ ಮಟ್ಟಿಗೆ ಮುಂಬೈಯಲ್ಲಿ ಮಾತ್ರ. ಬೇರೆ ಬೇರೆ ರಾಜ್ಯಗಳ ವಿತರಣೆ, ಫಾರಿನ್ ಎಕ್ಸ್ಪೋರ್ಟ್ ಎಲ್ಲ ಆ ಬಾಂಬೆ ಬ್ರಾಂಚ್ನ ಶೋರೂಮ್ ಮೂಲಕನೇ ನಡೆಯೋದು. ಅದಕ್ಕೆ 2 ತಿಂಗಳು 3 ತಿಂಗಳಿಗೊಮ್ಮೆ ಮೇಡಂ 15-20 ದಿನ ಬಾಂಬೆಗೆ ಹೋಗ್ತಿದ್ದಾರೆ. ಬಾಂಬೆ ಬೆಂಗಳೂರಿನ ಓಡಾಟ ಅಂದ್ರೆ ಅಡಿಗೆ ಮನೆ, ಬಚ್ಚಲ ಮನೆಯ ಓಡಾಟ ಇದ್ದ ಹಾಗೆ ಅವರಿಗೆ ಎಂದಿದ್ದರು. ಅತ್ತೆ ಸೊಸೆಗೆ ಸರಿಯಾಗಿಲ್ಲವೇನೋ ಎಂಬ ಯೋಚನೆಯೂ ಬಂತು. 10 ಗಂಟೆಯ ಹೊತ್ತಿಗೆ ತಾಯಿ ಮಗ ಬಂದರು. ವಂಜಮ್ಮ ಮಗನಿಗೆ ಕುಂಕುಮಾರ್ಚನ ಪ್ರಸಾದದ ಕುಂಕುಮ ಅವಳಿಗೆ ಕೊಡಪ್ಪ ಎಂದರು. ಅವನು ಕುಂಕುಮದ ಪುಟ್ಟ ಮಧುಮತಿಗಿತ್ತ. ವಂಜಮ್ಮ ಅವಳಿಗೆ ಅಮ್ಮನವರ ಪ್ರಸಾದ ಅರ್ಚನೆಯ ಕುಂಕುಮ ಹಚ್ಚಮ್ಮ. 9:00 ಬಂದಿವಿ. ಮುಂದುಗಡೆ ಅಂಗಡಿಲಿದ್ದೀವಿ. ಇನ್ನರ್ಧ ಗಂಟೆ ಬಿಟ್ಟು ತಟ್ಟೆ ಹಾಕು. ಯಾರಾದರೂ ಕೇಳಿಕೊಂಡು ಬಂದಿದ್ದರೇನು ಎಂದಳು. ಇಲ್ಲಮ್ಮ, ಯಾರೋ ಗೋವಿಂದ ಅಂತ ಫೋನ್ ಮಾಡಿದ್ದರು. ಚಹಾ ಪುಡಿ ಏಜೆಂಟರಂತ ಎಂದಳು. ಹೌದಾ, ಏನು ಹೇಳಿದರು ಎಂದರಾಕೆ. ನಾಳೆ 12ಕ್ಕೆ ಭೇಟಿಗೆ ಬರ್ತೀನಿ ಅಂದಿದ್ದಾರೆ. ಅಂತೂ ಅಂಗಡಿನ ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆಸಿಬಿಟ್ಟಿದ್ದೀಯಮ್ಮ. ವಿಮೆನ್ಸ್ ಲಿಬ್ರು ನಿನ್ನ ನೋಡಿ ಕಲಿಬೇಕು. ಯಾವ ಪುರುಷ ದ್ವೇಷ ಇತ್ಯಾದಿಗಳಿಲ್ಲದೆ, ವೇದಿಕೆ ಭಾಷಣಗಳಿಲ್ಲದೆ, ಸ್ತ್ರೀ ತನ್ನ ಬದುಕು ಸ್ಥಾಪಿಸಿಕೊಂಡು ತನ್ನ ಸ್ವಾತಂತ್ರ್ಯ ಉಳಿಸಿಕೊಂಡು ಪರರಿಗದಿನಲಾಗದೆ 10 ಜನ ಪುರುಷರಿಗೆ ನೀನ ಉದ್ಯೋಗ ಕೊಟ್ಟು 10 ಕುಟುಂಬಕ್ಕೆ ಆಸರೆಯಾಗಿದ್ದೀಯೆಂದ. ಆಕೆ ನಕ್ಕು, ಹುಲಿ ಬೆನ್ನೇರಿದ ಹಾಗಾಗಿದೆಯಪ್ಪ. ದಿನೇ ದಿನೇ ವ್ಯಾಪಾರ ವಹಿವಾಟು ಅಭಿವೃದ್ಧಿಯಾಗಿ ಬೆಳೀತಾನೆ ಇದೆ. ಈಗ ಅದರಿಂದ ಕಳಚಿಕೊಳ್ಳೋ ಹಾಗೆ ಇಲ್ಲ. ನನ್ನ ನಂತರ ಈ ರಾಜಸಿಂಹ ಸ್ಟೋರ್ ಯಾರಿಗೆ ವಹಿಸಲಿ? ಇದೆ ಅಮರ ಪ್ರೇಮದ ಮಧು ಚಿಂತೆಯಾಗಿದೆ ಎಂದರು. ಅವರು ಹಾರ್ದಿಕವಾಗಿ, ನಿನ್ನ ನಂತರ ಅನ್ನೋ ಮಾತು ಹೇಳಲೇಬೇಡಮ್ಮ. ನೀನು 100 ವರ್ಷ ಗಟ್ಟಿ ಮುಟ್ಟಾಗಿದ್ದು ಹೀಗೆ ರೇಷ್ಮೆ ಸೀರೆ ಉಟ್ಟು ವಜ್ರದ ವಾಲೆ ಹಾಕೊಂಡು ರಾಜಮಾತೆ ಇದ್ದ ಹಾಗೆ ಇರಬೇಕು ಎಂದ. ಹೌದಪ್ಪ, ರಾಜಸಿಂಹನ ಮಾತ್ರ ಅಂದರೆ ರಾಜಮಾತೆನೇ ನಾನು. ನನ್ನ ಮಗನ ಬಗ್ಗೆ ನನಗೆ ಹೆಮ್ಮೆ ಇದೆ ಎಂದರು. ಏಕೋ ಅವನು ನಿರ್ವಿಣ್ಣನಾಗಿ ಬಿಟ್ಟ. ತಾನು ಕೋಟ್ಯಾಧೀಶರ ಅಳಿಯನಾದರೂ ಹೆತ್ತ ತಾಯಿಗೆ 3 ಕಾಸು ಕೊಡುವ ಹಾಗಿಲ್ಲ ಎಂಬ ಚಿಂತೆ ಆವರಿಸಿತು. ಮಗನ ಮನದ ಲಹರಿ ಗಮನಿಸಿದ ತಾಯಿ ಮೃದುವಾಗಿ ಹೇಳಿದರು. ಮೊದಲು ಅಂಗಡಿ ಸಾಧಾರಣ ಸ್ಥಿತಿಲಿತ್ತು. ನಿನ್ನ 2 ವರ್ಷದ ಸಂಬಳ 6 ಲಕ್ಷ ಬಿದ್ದ ಮೇಲೆ ಅದು ಚೇತರಿಸಿಕೊಂಡು ಇವತ್ತಿಗೆ ಈ ಸ್ಥಿತಿ ಮುಟ್ಟಿರೋದು. ಮೊದಲೇನು ಹೇರ್ಪಿನ್, ಟೇಪ್, ಬಳೆ, ನೈಲಾನ್ ವೈರ್, ಸ್ಕೋಪ್, ಪೌಡರ್ ಈ ಮಟ್ಟದಲ್ಲಿತ್ತು. ಈಗ ಎಲ್ಲಾ ಕಂಪನಿ ಸೂಟ್ಕೇಸ್, ಏರ್ ಬ್ಯಾಗ್, ಈಗಲ್, ಫ್ಲಾಸ್ಕ್, ಬ್ಯಾಟರಿ, ಶೆಲ್, ಲ್ಯಾಂಪ್, ಸ್ಟವ್, ಮಿಕ್ಸಿಯಿಂದ ಹಿಡಿದಿದೆ. 8 ವರ್ಷ ಆಯ್ತಲ್ಲಪ್ಪ ಹೊಸ ಬಂಡವಾಳ ಬಿದ್ದು ಎಂದರು. ಆದರೆ 8 ವರ್ಷದಿಂದ ತಾನು 3 ಕಾಸು ಕೊಟ್ಟಿಲ್ಲ. ಆಗಾಗ ತಾಯಿಯನ್ನು ನೋಡಲು 1 ದಿನದ ಮಟ್ಟಿಗೆ ಬರುವ. ಅಷ್ಟಕ್ಕೆ ಸಂತೋಷಿಸುವ ತಾಯಿ. ರಾಜು ಕಾಲು ತೊಳೆದು ಊಟಕ್ಕೆ ಬಾಪ್ಪ ಎಂದರು. ತಾಯಿ ಮಗ ಊಟಕ್ಕೆ ಕೂತಾಗ ಮಧುಮತಿ ಬಡಿಸಿದಳು. ಊಟವಾದ ಮೇಲೆ ಅವನು ಮಲಗಲು ರೂಮಿಗೆ ಹೋದ. ಅಡಿಗೆ ಮನೆಗೆ ಬಂದ ವಂಜಮ್ಮ ಅಲ್ಲೇ ಇದ್ದ ಡೈನಿಂಗ್ ಕುರ್ಚಿಯ ಮೇಲೆ ಕುಳಿತು, ನಿಧಾನವಾಗಿ ಊಟ ಮಾಡಮ್ಮ, ಊಟ ಆದ ಮೇಲೆ ವಿಶ್ರಾಂತಿ ತಗೋ, 1 ಗಂಟೆಗೆ ಅವನು ಊರಿಗೆ ಹೋಗ್ತಾನೆ, ಹೊರಟು ಬಿಡು. ಸಾಧ್ಯವಾದರೆ ಇವತ್ತು ಸಂಜೆಯೇ ನಿಮ್ಮ ತಂದೆಯ ಜೊತೆ ಬಂದುಬಿಡು ಎಂದರು. ಖಂಡಿತ ಬರೀನಮ್ಮ ಎಂದಳು. ಮೈಸೂರು ನೀನು ನೋಡಿದ್ಯಾಮ್ಮ ಎಂದರು. ಇಲ್ಲಮ್ಮ, ಕಾಲೇಜಿನ ಟ್ರಿಪ್ ಅಂತ 1 ಸಲ ಹಾಕಿದ್ದರು, ಏನೋ ತೊಂದರೆಯಾಗಿ ಬರಲಿಲ್ಲ ಎಂದಳು.